ನಾವು ಹೋದ 20ನೇ ತಾರೀಕು ಬೆಂಗಳೂರು ಬಿಟ್ಟು ಡೆಲ್ಲಿಗೆ ಹೋದೆ. ಡೆಲ್ಲಿಗೆ ಹೋಗೋ ತನಕ 2 ದಿನ ಆಯಿತು. 2 ದಿನ ಹೋಗಿ ಟ್ರೈನಲ್ಲಿ ಹೋದೆ. ಅಲ್ಲಿ ಟ್ರೈನಲ್ಲಿ ಬಟ್ಟೆ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಫೋನ್ ಕಳ್ಕೊಂಡೆ. ಏನಪ್ಪ ಅಂದರೆ ನಾನು ಹೋಗಿದ್ದು ಹಿಮಾಲಯಕ್ಕೆ ಹೋಗೋಣ ಅಂತ ಹೋಗಿದ್ದು. ಡೆಲ್ಲಿಗೆ ಹೋದರೆ 2 ದಿನ ಆಯಿತಾ, ಅಲ್ಲಿ ಕಳ್ಕೊಂಡು ಅಲ್ಲಿಂದ ಹರಿದ್ವಾರ ಹೋದೆ. ಹರಿದ್ವಾರದಿಂದ ಋಷಿಕೇತಲ್ಲಿ ಯಾರ್ಯಾರು ಸಿಕ್ಕಿದ್ರು. ರಾಜಾಜಿನಗರದವ್ರು ಒಬ್ಬರು ಸಿಕ್ಕಿದ್ರು, ತಮಿಳ್ನಾಡವ್ರು ಒಬ್ಬರು ಸಿಕ್ಕಿದ್ರು. ಆಮೇಲೆ ಇನ್ನೊಬ್ಬರು ಸಿಕ್ಕಿದ್ರು, ನವೀನ್ ಗಿರಿ ಅಂತ. ಅವರನ್ನು ಈ ರೋಡಿನ ಕಡೆರೇನೆ. ಅವರೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ಇನ್ನೂ 1 ತಿಂಗಳಿದೆ ಕಾಯಬೇಕಲ್ಲ ಅಂದರು. ಕಾಯೋದೇನು ಬೇಡ ಅಂದ್ಬಿಟ್ಟು ಹೆಂಗೋ ಬಂದಿದ್ದೀನಿ. ಕಾಶಿ ಅಯೋಧ್ಯೆ ಬಂದ್ಬಿಡೋಣ ಅಂತ ಅಲ್ಲಿಂದ ಹೊಂಟೆ. ಇಲ್ಲಿ ಋಷಿಕೇತಿಂದ ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಹೋಗಲಿಲ್ಲ, ಹರಿದ್ವಾರದಿಂದ ಸೀದಾ ಅಯೋಧ್ಯೆಗೆ ಬಂದೆ. ಅಯೋಧ್ಯೆಯಲ್ಲಿ ರಾಮನ ದರ್ಶನ ಮಾಡ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಒಂದು ಫೋನ್ ತಗೊಂಡಿದ್ದೆ ಚಿಕ್ಕದು. ಅದೊಂದು ಫೋನು ಯಾಕಂದ್ರೆ ನೆಟ್ವರ್ಕ್ ಬರ್ತಿರ್ಲಿಲ್ಲ, ಫೋನ್ ನಂಬರ್ಗಳೂ ಸಿಗ್ತಿರ್ಲಿಲ್ಲ. ಅಲ್ಲಿಂದ ಕಾಶಿಗೆ ಬಂದೆ. ಕಾಶಿಲಿ ಬ್ಯಾಗ್ ಇಕ್ಕೋಕ್ಕೆ, ಸ್ನಾನ ಮಾಡೋಕ್ಕೆ ತೊಂದರೆ. ಅಲ್ಲಿ ಯಾರೋ ಒಬ್ಬರು ತೆಲುಗಿನವರು ಬಟ್ಟೆ ವ್ಯಾಪಾರ ಮಾಡೋರು, ಅವ್ರಿಗೆ ಕೇಳಿದೆ. ಇಲ್ಲೇ ಇಕ್ಕಿ ಪೆದ್ದಾಯನ ಅಂದರು. ಸರಿ ಇಕ್ಕಿದೆ ಅಲ್ಲೇ. ಇಕ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಒಣಗಿಸ್ಕೊಂಡು ಆಮೇಲೆ ಕಾಮಾಕ್ಷಿ ಶಿವನ ದೇವಸ್ಥಾನಕ್ಕೆ ಹೋದೆ. ಶಿವನ ದೇವಸ್ಥಾನಕ್ಕೆ ಹೋಗಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ನೋಡಿಕೊಂಡು ಅಲ್ಲೆಲ್ಲ ನೋಡ್ಕೊಂಡು ತಿಂಡಿ ತಿಂದು ಊಟ ಮಾಡ್ಕೊಂಡು ಹೊರಗಡೆ ಬಂದು ಕಾಲಭೈರವನ ದೇವಸ್ಥಾನ ನೋಡ್ಕೊಂಡು ಸೀದಾ ಆವಾಗ ಟ್ರೈನ್ ಹತ್ತಿದೆ. ಹರಿದ್ವಾರಕ್ಕೆ ಬಂದೆ. ಹರಿದ್ವಾರದಿಂದ ಋಷಿಕೇತಕ್ಕೆ ಬಂದೆ. ಅಲ್ಲಿ ಎಲ್ಲ ಸಿಕ್ಕಿದ್ರಲ್ಲ. ಪುನಃ 5ನೇ ತಾರೀಕು ಮೇ ತಿಂಗಳಿಗೆ ಅಂತ ಹೋಗೋದು ಅಂತ ಹೇಳಿದ್ರು ಹಿಮಾಲಯಕ್ಕೆ. ಇನ್ನು 1 ತಿಂಗಳು ಯಾತಕ್ಕೆ ಸುಮ್ಮನೆ ವೇಸ್ಟ್ ಕೂತ್ಕೊಬಂದು ಅಂದ್ಬಿಟ್ಟು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಂದ ಸೀದಾ ಬಂದು ಅದು ಚೆನ್ನೈ ಟ್ರೈನು ಎಕ್ಸ್ಪ್ರೆಸ್ಸು. ವಿಜಯವಾಡದಲ್ಲಿ ಇಳಿದು ನೆಲ್ಲೂರಿಗೆ ಬಂದು ನೆಲ್ಲೂರಿಂದ ನಿಜಾಮೂರು ಅಲ್ಲೆಲ್ಲ ನೋಡ್ಕೊಂಡು ಖರ್ಚಿಗೆ ಕಾಸು ಮಾಡ್ಕೊಂಡು ಆಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದರೆ ನಿನ್ನೆ ಮೊನ್ನೆಲ್ಲ ಸುಸ್ತಾಗಿತ್ತು. ಇವತ್ತು 2 ದಿನ ಮನೆಗೆ ಇವಾಗ ಎದ್ದಿದ್ದೀನಿ. ನೋಡೋಣ, ಹಿಂಗೆ ಹೊರಗಡೆ ಹೋಗಿ ಬಂದರೆ 2 ದಿನ ರೆಸ್ಟ್ ಮಾಡಬೇಕು. ಜೀವನ ಸಾಕಪ್ಪ ಅಮ್ಮಂಗೆ ಆಯ್ತದೆ. ಈ ಥರ ಕಷ್ಟ ಸುಖ ಮನುಷ್ಯನಿಗೆ ಯಾವ ಥರ ಕಷ್ಟ ಅಂದ್ರೂ ಈ ಗಾಡಿ ತೆಗೆಯೋದಿಲ್ಲ. ಈಗ ಹಿಮಾಲಯಕ್ಕೆ ಹೋಗಿ ಬರೋ ಗಂಟನೂ ಏನೂ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಶಿವನ ಕೇಳ್ಕೊಂಡು ನಮ್ಮನ್ನು ಇದೇ ಪರಿಸ್ಥಿತಿಲಿ ಇಕ್ತೀಯಾ ಅಂತ ಕೇಳಬೇಕು. ಇದೇ ಪರಿಸ್ಥಿತಿಲಿ ಇಕ್ಕಿದೆಯಾ ಅಂತ ಏನೋ ಕೇಳ್ಕೊಂಡು ನಾವು ಆ ವೈನ ಏನೇ ಆಗಲಿ ಬೇಡಬೇಕು. ಬೇಡಿ ಕಾಡಿ, ಇಲ್ಲ ಒಳ್ಳೇದು ಮಾಡ್ತೀಯ, ನಿನ್ನ ಕೈಲಿ ಆಯ್ತದೆ ಇಲ್ಲ ಅಂತ ಕೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ಬಿಟ್ಟು ನಾಟಕ ಬಂದ್ಬಿಡೋದು. ನಿನ್ನ ಪಾದಕ್ಕೆ ಒಪ್ಪಿಸ್ಕೊಬಿಡು ಸಾಕು, ನಾವು ಇಲ್ಲಿ ಮಾಡಿರೋದು ಅಂದ್ಬಿಟ್ಟು ಹೇಳ್ಬಿಟ್ಟು ಇದು ಮಾಡ್ತೀನಿ ಅಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭೋದಯ. ಯಾಕೆಂದರೆ ನಾವು ಕರ್ನಾಟಕದವರಾಗಿ, ಬೆಂಗಳೂರಿನವರಾಗಿ ಶ್ರೀ ಶಾಂತಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ಪ್ರತಿಯೊಬ್ಬರೂ ಹೊರಗಡೆ ಹೋದರೆ ಜೀವನ ಹೆಂಗೆ, ಏನು ತುತ್ತು ಅನ್ನಕ್ಕೆ ಹೆಂಗೆ, 1 ರೂಪಾಯಿಗೆ ಹೆಂಗೆ ಅಂತ ಕಷ್ಟಪಟ್ಟು ಜೀವನ ಮಾಡಬೇಕು. ಇದೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಇದು ಮಾಡ್ತೀನಿ.